ಪಾಕ್ ಅನ್ನ ಉಡೀಸ್ ಮಾಡಿದಂತ ಆಪರೇಷನ್ ಸಿಂಧೂರದ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಲಭ್ಯವಾಗಿದ್ದಾವೆ. ಮಸೀದಿ, ಉಗ್ರರ ಅಡಗುತಾಣ ಸೇರಿದಂತೆ ಹಲವು ಕಟ್ಟಡಗಳ ಧ್ವಂಸ ಆಗಿದೆ. ಹೀಗೆ ಧ್ವಂಸ ಮಾಡಿದಂತ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಲಭ್ಯವಾಗಿರೋದು. ಪಾಕಿಸ್ತಾನದ ಅಸಲಿ ಕತೆ ಹೇಳ್ತಾ ಇವೆ ಈ ಸಿಂಧೂರ ಧ್ವಂಸದ ಹಲವು ದೃಶ್ಯಗಳು. ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ ನಡೀತು, ಹೇಗೆ ಮೊದಲು ಕಟ್ಟಡಗಳಿದ್ವು, ಈಗ ಹೇಗಾಗಿದ್ದಾವೆ ಅಂತ ಸ್ಯಾಟಲೈಟ್ ದೃಶ್ಯಗಳು ಲಭ್ಯವಾಗಿವೆ. ಉಗ್ರರ ನೆಲೆಗಳೇ ಟಾರ್ಗೆಟ್ ಆಗಿತ್ತು. 9 ಕಡೆ 21 ಸ್ಪಾಟ್ ಮೇಲೆ ಭಾರತ ಸೇನೆ ದಾಳಿಯನ್ನ ಮಾಡಿರೋದು. ದಾಳಿಯ ತೀವ್ರತೆ ಹಾಗೂ ಟಾರ್ಗೆಟ್, ಸಿಂಧೂರದ ಅಸಲಿ ಚಿತ್ರಣ ಅನಾವರಣಗೊಳ್ತಾ ಇರೋದು. 10 ದೃಶ್ಯಗಳನ್ನ ನೀವು ಗಮನಿಸಬಹುದು. ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಇತ್ತು ಈ ಆಪರೇಷನ್ ಸಿಂಧೂರ ಅಂತ. ಮೊದಲ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಉಗ್ರರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಂತ ಕಟ್ಟಡ ಇದು. ಅನೇಕ ಪುಲ್ವಾಮಾ ಅಟ್ಯಾಕ್ ಇರ್ಬೋದು, ತಾಜ್ ಹೋಟೆಲ್ ಅಟ್ಯಾಕ್ ಇರ್ಬೋದು, ಇದೇ ರೀತಿಯಾಗಿ ಏನೆಲ್ಲ ಅಟ್ಯಾಕ್ಗಳಾದ್ವೋ ಅಂತಹ ಅಟ್ಯಾಕ್ ಮಾಡಿದಂಥ ಉಗ್ರರಿಗೆ ಇಲ್ಲೇ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಆ ಒಂದು ಅಡಗುತಾಣದ ಮೇಲೆ ಅಟ್ಯಾಕ್ ಮಾಡಲಾಯಿತು ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ. ಆ ದೃಶ್ಯವನ್ನು ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಕಟ್ಟಡ ಧ್ವಂಸ ಆಗಿದೆ ಅಂತ. ಈ ರೀತಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದರೆ ಅವರಿಗೆ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಫಂಡ್ ಸಿಗೋದಿಲ್ಲ. ಎರಡನೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಉಗ್ರರ ಬಂಕರ್ ಸರ್ವನಾಶ ಆಗಿದೆ. ಯಾವ ರೀತಿಯಾಗಿ ಸೀಳ್ಕೊಂಡು ಹೋಗಿದೆ ನೋಡಿ. ಮಿಸೈಲ್ಗಳ ಬಳಕೆಯನ್ನ ಮಾಡಲಾಗಿದೆ. ವೈಮಾನಿಕ ದಾಳಿಯನ್ನ ನಡೆಸೋದ್ರ ಮೂಲಕ ಈ ರೀತಿಯಾಗಿ ಆಪರೇಷನ್ ಸಿಂಧೂರ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಆಗಿದೆ ಆ ಒಂದಷ್ಟು 10 ದೃಶ್ಯಗಳನ್ನ ನೀವು ಗಮನಿಸಬಹುದು. ಎರಡನೇ ದೃಶ್ಯ ಉಗ್ರರ ಬಂಕರ್, ಅವರು ಸುರಕ್ಷಿತವಾಗಿ ಇರ್ತಾ ಇದ್ದಂಥ ಬಂಕರ್ ಅಡಗುತಾಣದ ಮೇಲೂ ಕೂಡ ಅಟ್ಯಾಕ್ ಮಾಡಲಾಯಿತು. ಆ ದೃಶ್ಯವನ್ನ ನೀವು ಗಮನಿಸಬಹುದು. ಅದೇ ರೀತಿಯಾಗಿ ಮೂರನೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಉಗ್ರರು ನೆಲೆಸಿದ್ದಂಥ ಜಾಗ ಧ್ವಂಸ ಆಗಿದೆ. ಉಗ್ರರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಆ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಒಟ್ಟು 21 ತಾಣಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅದರಲ್ಲಿ 9 ತಾಣಗಳ ಮೇಲೆ 9 ತಾಣಗಳಂತ ಬಂದರೆ ಅಲ್ಲಿ ಒಂದೊಂದು ಜಾಗದಲ್ಲಿ 2 ಸ್ಪಾಟ್ ಕೂಡ ಇದ್ವು. ಹಾಗೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕಟ್ಟಡಗಳು, ಬಂಕರ್ಗಳು, ಅವರು ನೆಲೆಸಿದ್ದಂಥ ಜಾಗಗಳನ್ನು ಧ್ವಂಸ ಮಾಡಲಾಗಿದೆ. ಇನ್ನು 4ನೇ ದೃಶ್ಯವನ್ನ ನೀವು ಗಮನಿಸಬಹುದು. ಮಸೀದಿ ಧ್ವಂಸ ಆಗಿದೆ. ಮಸೀದಿ ಅಂತ ಬಂದರೆ ಇಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಆ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಬದಲಿಗೆ ಉಗ್ರ ಚಟುವಟಿಕೆಗಳಿಗೆ, ಭಯೋತ್ಪಾದನೆಗೆ ಬೇಕಾದಂಥ ವಿದ್ಯೆಯನ್ನು ಇಲ್ಲಿ ಕಲಿಸ್ತಾ ಇದ್ರು. ಮಸೀದಿ ಅಂತ ಬಂದಾಗ ಇಲ್ಲೆಲ್ಲ ಮುಸಲ್ಮಾನರು ಯಾವ ರೀತಿಯಾಗಿ ಕಲ್ಮಾಪಠಣೆ ಈ ರೀತಿ ಮಾಡ್ತಾರೋ ಹಾಗೆ ಮಾಡ್ತಾ ಇರಲಿಲ್ಲ. ಇಲ್ಲಿ ಉಗ್ರರ ಚಟುವಟಿಕೆಗಳ ತಾಣ ಆಗಿತ್ತು ಈ ಮಸೀದಿ. ಈ ಮಸೀದಿ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡಲಾಗಿದೆ. ಐಷಾರಾಮಿಯಾಗಿತ್ತಿದು, ಆದ್ರೀಗ ಪೂರ್ತಿಯಾಗಿ ಧ್ವಂಸ ಆಗೋಗಿದೆ. ಮರು ನಿರ್ಮಾಣ ಸಾಕಷ್ಟು ಅಸಾಧ್ಯ ಇವರಿಗೆ. ಇನ್ನು 5ನೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಉಗ್ರರು ಅಡಗಿದ್ದಂಥ ಕಟ್ಟಡ, ಈ ರೀತಿ ಅನೇಕ ಕಟ್ಟಡಗಳನ್ನ ಈಗಾಗಲೇ ಪಾಯಿಂಟ್ ಔಟ್ ಮಾಡಲಾಗಿದೆ. ಅದರಲ್ಲಿ ಕೆಲವು ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾರೆ. ಯಾವ ರೀತಿಯಾಗಿ ನೋಡಿ, ಅವರು ಮತ್ತೆ ಮರು ನಿರ್ಮಾಣ, ಮರುಸ್ಥಾಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಮತ್ತೆ ಅವರಿಗೆ ಫಂಡ್ ಸಿಗೋದಿಲ್ಲ. ಆ ರೀತಿಯಾಗಿ ಆ ಮಟ್ಟಕ್ಕೆ ಧ್ವಂಸ ಮಾಡಲಾಗಿದೆ. ಮತ್ತೆ ಆ ನೆಲೆಗಳನ್ನ ಹುಡ್ಕೊಂಡು ಹೋಗಬಾರ್ದವರು. ಆ ಮಟ್ಟಕ್ಕೆ ಅಡಗು ತಾಣಗಳನ್ನು, ಅವರಿದ್ದಂಥ ಕಟ್ಟಡಗಳನ್ನು ಹುಡುಕಿ ಧ್ವಂಸ ಮಾಡಿರೋದು ಭಾರತೀಯ ಸೇನೆ. ಇನ್ನು 6ನೇ ದೃಶ್ಯವನ್ನು ನೀವು ಗಮನಿಸಬಹುದು. ಉಗ್ರರು ಬಳಸ್ತಾ ಇದ್ದಂಥ ಪುಸ್ತಕಗಳು, ದೇಶಕ್ಕಾಗಿ ಹೋರಾಡಬೇಕು ಅಂತಾನೋ, ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತಾನೋ ಅಲ್ಲ, ದೇಶದಲ್ಲಿರುವಂಥ ಅಮಾಯಕ ಜೀವಗಳನ್ನು ಹೇಗೆ ಬಲಿ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಉಗ್ರ ಚಟುವಟಿಕೆಗಳನ್ನು ನಡೆಸಬೇಕು, ಆತ್ಮಾಹುತಿ ಬಾಂಬ್ಗಳನ್ನು ಹೇಗೆ ಯಾವ ರೀತಿಯಾಗಿ ಇಲ್ಲಿ ನಾವು ಹೋಗಿ ಬ್ಲಾಸ್ಟ್ ಮಾಡಬೇಕು, ಹೇಗೆ ಬೇರೆ ಬೇರೆ ತಾಣಗಳಿರ್ಬೋದು, ಪ್ರವಾಸಿ ತಾಣಗಳಲ್ಲಿ ಅಟ್ಯಾಕ್ ಮಾಡಬೇಕು, ಅದ್ರ ಬಗ್ಗೆ ಈ ಪುಸ್ತಕಗಳಲ್ಲಿ ಮಾಹಿತಿ ಇರ್ತಾ ಇತ್ತು. ಅಂಥ ಪುಸ್ತಕಗಳನ್ನು ಇವರು ಓದ್ತಾ ಇದ್ರು. ಅವೆಲ್ಲವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಇನ್ನು 7ನೇ ದೃಶ್ಯವನ್ನ ನೀವು ಗಮನಿಸಬಹುದು. ಉಗ್ರರ ಅನೇಕ ಕಟ್ಟಡಗಳು ಈಗಾಗಲೇ ನೆಲಸಮ ಆಗಿರೋದು. ಅವ್ರು ಎಲ್ಲೆಲ್ಲಿ ಅಡುಕೂರ್ತಾ ಇದ್ರೋ, ಅವ್ರು ಇದ್ದ ಜಾಗಕ್ಕೆ ದಿನಸಿ, ಆಹಾರ, ತರಕಾರಿ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇತ್ತು. ಇವರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕಟ್ಟಡಗಳಲ್ಲಿ ಇಟ್ಕೊಂಡು. ಅಂದರೆ ರಕ್ಷಣೆ ಮಾಡ್ತಾ ಇದ್ರು, ಮನ್ನಣೆ ಕೊಡ್ತಾ ಇದ್ರು, ಅವ್ರನ್ನ ಯಾವಾಗಲೂ ಪೋಷಿಸ್ತಾ ಇದ್ರು. ಅಂಥವರ ಕಟ್ಟಡಗಳು ಈಗ ಸರ್ವನಾಶ ಆಗಿರೋದು. ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಅವರಿದ್ದಂಥ ಕಟ್ಟಡಗಳನ್ನು, ನೆಲೆಗಳನ್ನು, ಅಡಗುತಾಣಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ.
ಅದೇ ರೀತಿ 8ನೇ ದೃಶ್ಯವನ್ನ ನೀವು ಗಮನಿಸಬಹುದು. ಉಗ್ರರ ಮನೆಗಳು ಉಡೀಸಾಗಿವೆ. ಅವರು ಉಗ್ರರೇನು ಮನೇಲಿ ಇರ್ತಾ ಇದ್ರಲ್ಲ, ಅವ್ರ ಮನೇಲಿ ಯಾರು ಕುಟುಂಬಸ್ಥರು ಇರ್ತಾ ಇರಲಿಲ್ಲ. ಬದಲಿಗೆ ಅವರದ್ದೇ ಆದಂಥ ಸಪರೇಟ್ ಮನೆ ಇರ್ತಾ ಇತ್ತು. ಕಾರಣ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಮತ್ತೆ ಭಯೋತ್ಪಾದನೆಗೆ ಟ್ರೈನಿಂಗ್ ಪಡ್ಕೊಳ್ಳೋದಕ್ಕೆ ಅಂತ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಆ ನಿಟ್ಟಿನಲ್ಲಿ ಹತ್ರದಲ್ಲೇ ಮನೆ ಮಾಡ್ಕೊಳ್ತಾ ಇದ್ರು. ಆ ಮನೆಗಳು ಛಿದ್ರ ಆಗಿವೆ. ಇನ್ನು ಉಗ್ರರ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಉಡಿಸಾಗಿರೋದು. ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರ್ತಾ ಇದ್ರು ತಮಗೆ ಬೇಕಾದಂಥ ತರಬೇತಿ ಪಡ್ಕೊಳ್ಳೋದಕ್ಕೆ ಅಂತ. ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ಳೋಕೆ ದೇಶದಲ್ಲಿರುವಂಥ ಐಷಾರಾಮಿ ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರು, ಯಾತ್ರಿಕರ ಮೇಲೆ ದಾಳಿ ಮಾಡ್ತಾ ಇದ್ರು, ಭಾರತೀಯ ಸೇನೆ ಮಿಲಿಟರಿ ಸ್ಪಾಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರು, ಮಿಲಿಟರಿ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ದಾಳಿ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಬಳಸ್ತಾ ಇದ್ದಂಥ ಶಸ್ತ್ರಾಸ್ತ್ರಗಳು ಕೂಡ ನಾಶ ಆಗಿವೆ. ಇನ್ನು ಉಗ್ರರ ಮನೆಯಲ್ಲಿದ್ದಂಥ ಜಿಹಾದಿ ಪುಸ್ತಕಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಅವುಗಳನ್ನ ನೀವು ಗಮನಿಸ್ತಿದ್ದೀರಾ. ಈ ಪುಸ್ತಕಗಳಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಲಾಗ್ತಾ ಇತ್ತು ಅಂದ್ರೆ, ನೀವು ಈ ರೀತಿಯ ದಾಳಿ ಮಾಡಿ ಸತ್ತ ನಂತರ ನಿಮ್ಮ ದೇಹದಿಂದ ಸುಗಂಧ ಹೊರಗೆ ಬರುತ್ತೆ ಅಂತೇಳಿ ಅವ್ರು ಬ್ರೈನ್ ವಾಶ್ ಮಾಡ್ತಾ ಇದ್ರು. ಈಗ ಅವರು ಸತ್ತಂತ ಸಂದರ್ಭದಲ್ಲಿ ಅವ್ರ ದೇಹದಿಂದ ಸುಗಂಧ ಹೊರಗೆ ಬರಲಿಲ್ಲ, ಬದಲಿಗೆ ದೇಹ ಪೂರ್ತಿ ಛಿದ್ರವಾಗಿ ಬಿದ್ದಿತ್ತು. ಮತ್ತೆ 72 ಅಪ್ಸರಿಯರು ನಿಮ್ಮ ಬಳಿ ಬರ್ತಾರೆ, ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತೀರಾ ನೇರವಾಗಿ. ಈ ರೀತಿಯಾಗಿ ಇಲ್ಲದೆ ಇರುವಂಥದ್ದನ್ನ ಅವ್ರ ತಲೆಗೆ ತುಂಬ್ತಾ ಇದ್ರು ಈ ಪುಸ್ತಕಗಳನ್ನ ಬಳಸ್ಕೊಂಡು. ಬಟ್ ಈಗ ಅವ್ರು ಸತ್ತ ನಂತರ ಬಂದಿದ್ದು ಪಾಕ್ನ ಸೇನೆ, ಪಾಕ್ನ ಅಧಿಕಾರಿಗಳು, ISI ಅಧಿಕಾರಿಗಳು ಬಂದು ಅವರನ್ನ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಈ ರೀತಿಯಾಗಿ ಸುಳ್ಳಾಗಿ ತಪ್ಪಾಗಿ ಧರ್ಮಾಂಧರನ್ನಾಗಿ ಭಯೋತ್ಪಾದಕರನ್ನಾಗಿ ಮಾಡ್ತಾ ಇದ್ದಂಥ ಈ ಪುಸ್ತಕಗಳೇನಿದೆ ಅವ್ರಿಗೆ ಬೇಕಾದಾಗೆ ಉಗ್ರ ಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿಯಾಗಿ ಬರ್ಕೊಂಡಿದ್ದಂಥ ಆ ಉಗ್ರರ ಮನೆಯಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಬೇಕಿದೆ. ಪಾಕಿಸ್ತಾನ ಏನು ಉಗ್ರರನ್ನ ರಕ್ಷಣೆ ಮಾಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ, ಅವ್ರು ಮಾಡುವಂಥ ಎಲ್ಲ ಕೆಲಸಗಳಿಗೂ ಕೂಡ ಕುಕೃತ್ಯಗಳಿಗೆ ಮನ್ನಣೆ ಕೊಡ್ತಾ ಇದೆಯಲ್ಲ, ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಉಗ್ರರು ಅಂತ ಬಂದರೆ, ಭಯೋತ್ಪಾದನೆ ಅಂತ ಬಂದರೆ ಅದು ದೇಶಕ್ಕೆ ಮಾರಕ, ದೇಶಕ್ಕೆ ಹಾನಿಕಾರಕ. ಅದು ಆ ರೀತಿಯಾಗಿ ನಾವು ಮಾಡಬಾರ್ದು, ಸಪೋರ್ಟಿವ್ ಆಗಿ ಇರಬಾರ್ದು ಅಂತ. ಬಟ್ ಹಂಗಿದ್ರೂ ಕೂಡ ಪಾಕಿಸ್ತಾನ ಪಾಠ ಕಲ್ತಂತಿಲ್ಲ. ಆಪರೇಷನ್ ಸಿಂಧೂರ 2.0 ಆದ್ರೂ 2.0 ಆದ ನಂತರನೂ ಮತ್ತೆ ಅಟ್ಯಾಕ್ಗಳು ಆಗ್ತಾನೆ ಇದ್ರೂ ಕೂಡ ಕಲ್ತ್ಕೊಳ್ಳಲ್ಲ ಪಾಠನ ಅನ್ಸುತ್ತೆ. 3.0 4.0 ಎಷ್ಟಾದ್ರೂ ಕೂಡ ನೀವೆಷ್ಟಾದರೂ ಅಟ್ಯಾಕ್ ಮಾಡಿ ನಾವು ಉಗ್ರರನ್ನೇ ಪೋಷಿಸ್ತೀವಿ, ನಾವು ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲಲ್ಲ. ಇದು ಪಾಕಿಸ್ತಾನದ ನಿಲುವು.